2026 ಒಂದು ರಥೋತ್ಸವ ನಡೆಯುತ್ತದೆ. ಮತ್ತು ಪ್ರತಿ ವರ್ಷದಂತೆ ಈ ವರ್ಷ ರಥೋತ್ಸವ ನಡೆಯುತ್ತದೆ. ಸುತ್ತಮುತ್ತಲಿನ ಬಂದಂಥ ಗ್ರಾಮದವರಿಗೆ ಆ ತಾಯಿ ದುರ್ಗಾದೇವಿ ಆಶೀರ್ವಾದ ಮಾಡಲಿ ಮತ್ತು ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತಂದು, ಜಾತ್ರೆಗೆ ಬಂದಂಥ ಭಕ್ತರು ಸಂತೃಪ್ತಿಯಾಗಿ ಹೋಗಂತಂದು ಆ ದುರ್ಗಾದೇವಿಯಲ್ಲಿ ಪ್ರಾರ್ಥಿಸ್ತೇವೆ. ಸವಿಸ್ತಾರವಾಗಿ ನಮ್ಮ ದುರ್ಗಾದೇವಿ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದಂಥ ಬಸವರಾಜ್ ಬಂಕದವರು ಸವಿಸ್ತಾರವಾಗಿ ಹೇಳ್ತಾರೆ. ತಾಯಿ ದುರ್ಗಾದೇವಿ ಪಾದಕ್ಕೆ ಪರಮಟ್ಟು. ಗಜೇಂದ್ರಗಢದಲ್ಲಿ ಪ್ರತಿ ವರ್ಷದಂತೆ ತಾಯಿ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಇದೇ ತಿಂಗಳು 12ನೇ ತಾರೀಕು ರಥೋತ್ಸವ ಹಾಗೂ ಅದ್ದೂರಿಯಾಗಿ ಆ ತಾಯಿ ಜಾತ್ರಾ ಕಾರ್ಯಕ್ರಮ ಇರೋದ್ರಿಂದ ಸುತ್ತಲೂ ಬೇರೆ ಬೇರೆ ದೇಶ ಆಯ್ತು, ಬೇರೆ ಜಿಲ್ಲೆಗಳಿಂದ ಆಯ್ತು, ಪುಣೆ, ಬಾಂಬೆ, ಹುಬ್ಳಿ ಸುಮಾರು ದೂರ ತಾಯಿ ಭಕ್ತರು ಇರೋದ್ರಿಂದ ಅವರು 11ನೇ ತಾರೀಕು ಬರೋದ್ರಿಂದ ಎಲ್ಲ 12ನೇ ತಾರೀಕು ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಇರೋದ್ರಿಂದ ತಾಯಿ ದುರ್ಗಾದೇವಿ ಜಾತ್ರೆ ದಯವಿಟ್ಟು ಎಲ್ಲರೂ ಭಕ್ತರು ಬಂದು ಆ ತಾಯಿ ಜಾತ್ರೆ ಒಳಗೆ ಪಾಲ್ಗೊಂಡು ಆ ತಾಯಿ ಆಶೀರ್ವಾದ ಪಡಿಬೇಕಂತೇಳಿ ದುರ್ಗಾದೇವಿ ಟ್ರಸ್ಟ್ ಕಮಿಟಿ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ಆ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ಆ ತಾಯಿ ಇಲ್ಲಿ ಮನದಲ್ಲಿ ಬೇಡುತ್ತಾ ಇನ್ನು 5 ದಿವಸ ಮುಂಚೆಗೆ ಇನ್ನು ಅಬ್ಬಿಗೇರಿ ಆ ತಾಯಿ ಅಲ್ಲಿಂದ ನಮ್ಮ ಗಜಂಗಡಕ್ಕೆ ಬಂದು ಇಲ್ಲಿ ನೆಲೆಸಿ ಗಜಂಗಡ ಸುತ್ತಮುತ್ತಲು ಇಡೀ ನಾಡಿಗೆ ಆ ತಾಯಿ ಒಳ್ಳೇದು ಮಾಡೋಣ ಗ್ರಾಮ ದೇವತೆ. ಹೀಗಾಗಿ ತಾವು ಎಲ್ಲರೂ ಸುತ್ತಮುತ್ತಲ ಜನ ಜಿಲ್ಲೆಯಾದ್ಯಂತ ಎಲ್ಲರೂ ಬಂದು ಆ ತಾಯಿ ಜಾತ್ರೆ ಒಳಗೆ ಪಾಲ್ಗೊಂಡು ಆ ತಾಯಿ ಆಶೀರ್ವಾದ ಪಡಿಬೇಕಂತೇಳಿ ಈ ಟ್ರಸ್ಟ್ ಕಮಿಟಿ ವತಿಯಿಂದ ತಮಗೆಲ್ಲ ನಾವು ಕೇಳ್ಕೊಳ್ತಾ, ಮತ್ತು ಮುಂಜಾನೆ 4 ಗಂಟೆಗೆ ಅಕ್ಕಿ ಪಾಯಸ ಇರುತ್ತೆ. ಎಷ್ಟು 13ನೇ ತಾರೀಕು ಹೆಚ್ಚುಕಡಿಮೆ ಬೆಳಗಿನ ಜಾವ 4 ಗಂಟೆಗೆ ಅಕ್ಕಿ ಪಾಯಸ, ಅದು ಪವಾಡ. ಆ ತಾಯಿ ಅದು ಮಾಡೋ ಮುಖಾಂತರ ಎಲ್ಲರಿಗೂ ಒಳ್ಳೇದು ಮಾಡ್ಯಾಳ. ಮುಂದೂ ಬಂದು ಆ ತಾಯಿ ಆಶೀರ್ವಾದ ಪಡಿಬೇಕಂತೇಳಿ ದೇವಸ್ಥಾನ ವತಿಯಿಂದ ಎಲ್ಲ ಗಜಂಗಡ ವತಿಯಿಂದ ಎಲ್ಲರೂ ಬಂದು ಆ ತಾಯಿ ಆಶೀರ್ವಾದ ಪಡಿಬೇಕಂತೇಳಿ ಗುಡಿ ವತಿಯಿಂದ ನಾವೆಲ್ಲ ಹೇಳ್ಕೊತೀವಿ. ಬಸವರಾಜ್ ಬಂಕಾದು ಟ್ರಸ್ಟ್ ಕಮಿಟಿ ಅಧ್ಯಕ್ಷ. ಬಸವರಾಜ್ ಪೂಜಾರಿ, ದುರ್ಗಮ್ಮ ಗುಡಿ ಅಕ್ಷಕರು, ಜೋರು ಮಾತಾಡೋಣ. ಅಕ್ಷಕರ. ಆಮೇಲೆ ಉನಿ ದಿನ ಒಡೆಗೆ ಹೋಗಿ ಕಟ್ಟಲ್ಲ. ಅಲ್ಲಿದ್ರೆ ಅಮ್ಮಗ ಉಡುಪಿ, ಸೀರೆ, ತಾಳಿ, ಕಾಲುಂಗ್ರ, ಬಳಿ, ದಂಡಿ, ಮಾಲಿ ಎಲ್ಲ ಅಲ್ಲಿದ್ರೆ ಬರ್ತಾವ್ರಿ. ಆಮೇಲೆ ಬೆಳಗ್ಗೆ ಮುಂಜಾನೆ ಎದ್ದು 5 ಗಂಟೆಗೆ ರಂಗ ಹಾಕಿ ಸುರುಗಿ ಸುತ್ತಿ ಹಾಕಿನ ವರ್ಷಕ್ಕೊಮ್ಮೆ ಹೊರಗೆ ಕರ್ಕೊಂಡ್ಬಂದು ಕುಂದಿರಿಸಿ ಕಂಕಣ ಕಟ್ತೀವಿ ರೀ. 11 ದಿನ ಕಂಟಿನ್ಯೂ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಪೂಜೆ ಇರ್ತೀರಿ. ಮತ್ತು ಜಾತ್ರೆದು ಅಭಿಷೇಕ ಇರ್ತಾವ್ರಿ. ಆಮ್ಯಾಗ ಇದು ರೀ ಪೂಜೆ ಪುನಸ್ಕಾರ ಇರ್ತೀರಿ. ಆಮೇಲೆ ಅಲ್ಲಿ ಹೊಂಡಕ್ಕೆ ಹೋಗಿ ಕಟ್ಟಲ್ಲ, ಅಮ್ಮನ ತಾದ ನೀರು ಪೂಜೆ ಮಾಡಿ ಕಟ್ಟಲ್ಲ. ಬುಧವಾರ ದಿನ ಬರ್ತೀವಿ. ಶುಕ್ರವಾರ ಬೆಳಗ್ಗೆ ಹೋಗಿ ಕಟ್ಟಲ್ಲ, ಸ್ನಾನ ಮಾಡಿ ನೀರು ತಂಬಂದು ಅಕ್ಕಿ ಪಾಯಸಕ್ಕೆ ನೀರು ಹಾಕ್ತೀವಿ ನಾವು. ಅಕ್ಕಿ ಪಾಯಸ ಮುಗಿದಿಂದ ಆಮೇಲೆ ಅಗ್ಗಿನ ಹೊಂಡಕ್ಕೆ ಹೋಗ್ತೀವಿ. ನಾವು ಮುದುದವರು, ನಮ್ಮ ಕಮಿಟಿ, ಬೋಯಿ ಸಮಾಜರ ಅಧ್ಯಕ್ಷರು ಎಲ್ಲರೂ ಇದ್ದು ಕಟ್ಟಲ್ಲ ಅಮ್ಮನ ಸೇವೆ ಮಾಡ್ತೀವಿ ರೀ. ರಥ ಉತ್ಸವ ಇರ್ತಾರೆ ರೀ, ಪಲ್ಲಕ್ಕಿ ಉತ್ಸವ ಇರ್ತಾರೆ ಏನು. ಆಮೇಲೆ ಜಾತ್ರೆ ಎಲ್ಲರೂ ಭಕ್ತರು ಎಲ್ಲರೂ ಬಂದು ಸ್ವೀಕರಿಸ್ತಾರೆ ರೀ. ಎಲ್ಲ ಭಕ್ತರಿಗೆ ಒಳ್ಳೇದಾಗಲಿ ಅಂತಂದು ನಾನು ಗುಡಿ ವತಿಲಿದ್ರೆ ಒಂದು 2 ಮಾತು